ಆದರೆ ಒಬ್ಬ ಸಿನಿಮಾ ನಿರ್ದೇಶಕನಾಗಿ ನನಗೆ ಅತ್ಯಂತ ಬೆಂಬಲ ನೀಡಿರೋದು ಇದೇ ಮಂಡ್ಯ ಜಿಲ್ಲೆಯವರು. ಇವತ್ತು ಗೌರಿ ಸಿನಿಮಾನ ಈ ಒಂದು ಪತ್ರಿಕಾಗೋಷ್ಠಿಗೆ ಇವೆಲ್ಲ ಬಂದಿದ್ದೀರಾ. ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ಒಂದು ವಿಶೇಷವಾದ ಒಂದು ಸಂದೇಶ ಕೂಡ ಇದೆ ಈ ಸಿನಿಮಾನಲ್ಲಿ. ಒಂದು ಸಂಗೀತ ಅಂತೂ ಅದ್ಭುತವಾಗಿ ಬಂದಿದೆ. ಮತ್ತು ಈಗಾಗಲೇ ಟೈಮ್ ಬರುತ್ತೆ ವೈರಲ್ ಆಗಿ 12,000 ರೀಲು ಇನ್ಸ್ಟಾಗ್ರಾಮಲ್ಲಿ ಆಗಿದೆ. ಯಾವುದೇ ಸಿನಿಮಾದ ಒಂದು ಹಾಡು ರಿಲೀಸ್ಗೂ ಮುಂಚೆ ಇಷ್ಟು ರೀಲ್ಗಳಾಗಿ ಒಂದು ದಾಖಲೆ ಸೃಷ್ಟಿಯಾಗಿರಲಿಲ್ಲ. ರಿಲೀಸ್ ಆಗಿ ಧೂಳು ಎಬ್ಸಾವ ಅಂತ ಸಾಂಗು 4 ದಿನ ಆಯಿತು. ಈಗಾಗಲೇ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ಆಗಿ ಟಾಪ್ 4ಅಲ್ಲಿದೆ ಇಡೀ ಭಾರತದಲ್ಲಿ. ಅದು ದೊಡ್ಡ ಸಿನಿಮಾಗಳು ಅಂತಾರಾಷ್ಟ್ರೀಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಕಲ್ಕಿ ಸಿನಿಮಾ ಜೊತೆ ಅಲ್ಲಿ ಯೂಟ್ಯೂಬಲ್ಲಿ ಆ 4 ಸಿನಿಮಾಗಳಿರೋದು ನಮ್ಮ ಇಡೀ ತಂಡಕ್ಕೆ ಒಂದು ಬೆನ್ನು ತಟ್ಟುವ ಒಂದು ಹೆಮ್ಮೆ ಪಡುವಂಥ ವಿಷಯ ಅಂತ ಹೇಳ್ಬೋದು. ಮತ್ತು ಇಲ್ಲಿ ವೇದಿಕೆ ಕೂತಿರೋರಿಬ್ಬರು ಅದ್ಭುತವಾದ ನಿಮ್ಮೆಲ್ಲರ ಕನ್ನಡ ಪ್ರತಿಭೆ. ಸಮರ್ಜಿತ್ ಲಂಕೇಶು ಸಾಕಷ್ಟು ಶ್ರಮ ಪಟ್ಟಿದ್ದಾನೆ, ತುಂಬ ಕಷ್ಟಪಟ್ಟಿದ್ದಾನೆ. ಒಂದು ಆ್ಯಕ್ಟ್ರ್ ಆಗಿರೋ ಒಂದು ಪ್ಯಾಷನ್ ಇದ್ದರೆ ಮಾತ್ರ ಇಷ್ಟು ಶ್ರಮಪಟ್ಟು ತಯಾರಿ ತೊಗೊಂಡು ಬರ್ಬೋದು ಅಂತ ನಾನೊಬ್ಬ ತಂದೆಯಾಗಿ ಹೇಳ್ತಾ ಇಲ್ಲ, ಒಬ್ಬ ನಿರ್ದೇಶಕನಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅದು ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಅಥವಾ ಆ್ಯಕ್ಟಿಂಗ್ ಇರ್ಬೋದು, ಪ್ರತಿಯೊಂದು ಅಂಶದಲ್ಲೂ ಪ್ರತಿದಿನ ಸತತವಾಗಿ 4 ವರ್ಷ 10 ರಿಂದ 12 ಗಂಟೆ ಟ್ರೈನಿಂಗ್ ಮಾಡ್ತಾಯಿದ್ದ. ಅದು 10 ರಿಂದ 12 ಗಂಟೆ ಕೆಲಸ ಮಾಡೋದು ಬೇರೆ, ಆದರೆ ಫಿಸಿಕಲ್ಲಾಗಿ ಅದು ಜಿಮ್ನಾಸ್ಟಿಕ್ಸು, ಡ್ಯಾನ್ಸು, ಫೈಟು ಇದೆಲ್ಲ ಟ್ರೈನಿಂಗ್ ಮಾಡ್ತಾಯಿದ್ದೆ. ನನಗೇ ಅವನನ್ನು ನೋಡಿ ಒಂಥರ ನೋವಾಗ್ತಾಯಿತ್ತು. ಆ ಥರ ಒಂದು ಟ್ರೈನಿಂಗ್ ಮಾಡ್ಕೊಂಡು ಬಂದಿರೋದು. ಆಮೇಲೆ ಒಂದು ಯುವ ಪ್ರತಿಭೆ. ನೀವೆಲ್ಲ ಈಗಾಗಲೇ 2 ಸಾಂಗ್ ಹಿಟ್ ಮಾಡೋ ಮೂಲಕ ಬೆಂಬಲ ನೀಡಿದ್ದೀರಾ. ಇದೇ ಥರ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅವ್ರ ಜೊತೆಗಿರೋದು ಸಾನ್ಯಾ ಅಯ್ಯರು ಇದೆ ನಂಜನಗೂಡಿನವರು, ಮತ್ತು ಒಂದು ಕಿರಿತೆರೆಯಲ್ಲಿ ಈಗಾಗಲೇ ಹೆಸರು ಮಾಡಿರೋರು, ಮತ್ತು ಒಂದು ಬಾಲ್ಯ ನಟಿಯಾಗಿ ಈಗಾಗಲೇ ರಾಜ್ಯ ಪ್ರಶಸ್ತಿ ಬಂದಿದೆ, ಮತ್ತು ಒಂದು ಅದ್ಭುತವಾದ ಪ್ರತಿಭೆ. ಕನ್ನಡ ಅಂತೂ ಎಷ್ಟು ಅಚ್ಚುಕಟ್ಟಾಗಿ ಮಾತಾಡ್ತಾರೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ನಾಯಕ ನಟಿ ಇಷ್ಟು ಚೆನ್ನಾಗಿ ಒಂದು ಕನ್ನಡ ಮಾತಾಡೋದು ನಾನು ನೋಡಿಲ್ಲ. ಕವನಗಳು ಬರೀತಾರೆ. ಅದಾದಮೇಲೆ ಒಂದು ದೊಡ್ಡ ಭವಿಷ್ಯ ಇದೆ. ಈಗಾಗಲೇ ಹೇಳ್ತಾಯಿದ್ರು ದೀಪಿಕಾ ಪಡ್ಕೋಣೆ, ಇಲಿಯಾನ, ಸದಾ ಇವರೆಲ್ಲ ಹೆಸರು ವಸುಂಧರಾ ದಾಸ್ ಅಂತ. ಅವರೆಲ್ಲರಿಗಿಂತ ದೊಡ್ಡ ಹೆಸರು ಮಾಡ್ತಾರೆ ಅಂತ ನಾನೊಬ್ಬ ನಿರ್ದೇಶಕನಾಗಿ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಆ ಥರ ಒಂದು ಪ್ರತಿಭೆ. ಮತ್ತು ಆ್ಯಕ್ಟಿಂಗ್ ಮಾಡೋದಕ್ಕೆ ಅವ್ರು ಬಂದಿದ್ದಾರೆ. ಬೇರೆ ಎಲ್ಲ ಒಂದು ಆ್ಯಕ್ಟಿಂಗು ಬೇರೆ ಕನಸು ಕಾಣ್ಕೊಳ್ಳೋಕೆ ಬರ್ತಾರೆ, ಆದರೆ ಇವರು ಆ್ಯಕ್ಟಿಂಗಲ್ಲಿ ನಾನೇನೋ ಒಂದು ಸಾಧನೆ ಮಾಡಬೇಕು ಅಂತ ಬಂದಿದ್ದಾರೆ. ಅವರಿಬ್ಬರಿಗೂ ಒಳ್ಳೆಯದಾಗಲಿ. ಮತ್ತು ಒಂದು ದೊಡ್ಡ, ಈಗಾಗಲೇ ನೀವು ಓದಿರ್ತೀರ, ಒಂದು ದೊಡ್ಡ ತಾರಾಂಗಣ, ಒಂದು 70-80 ಜನದ ಒಂದು ದೊಡ್ಡ ತಾರಾಂಗಣ, ಯುವ ಪ್ರತಿಭೆಗಳಿದ್ದಾರೆ. ಆಮೇಲೆ ಸಾಕಷ್ಟು ಹೆಸರು ಮಾಡಿರೋಂಥ ಮಾನಸಿ ಸುಧೀರ್ ಇರ್ಬೋದು, ಮತ್ತು ರಾಜೀವ್ ಪಿಳ್ಳೆ ಇರ್ಬೋದು, ಮತ್ತು ಲೂಸ್ ಯೋಗಿ ಇರ್ಬೋದು, ಸಂಜನಾ ಆನಂದ್ ಇರ್ಬೋದು, ಹಲವಾರು ಜನ, ನೀನಾಸಂ ಸತೀಶ್ ಇರ್ಬೋದು, ನೀನಾಸಂ ಯಾರು ಸಂಪತ್ ಮೈತ್ರಿ ಇರ್ಬೋದು, ನೀನಾಸಂ ಅಶ್ವಥ್ ಅವ್ರು ಇರ್ಬೋದು, ಹಲವಾರು ಜನ. ಇನ್ಫ್ಯಾಕ್ಟ್ ಚಂದೂಗೌಡ ಇರ್ಬೋದು, ಅಕುಲ್ ಬಾಲಾಜಿ. ನನಗೆ ಈ ತಾರಾಂಗಣ ಒಂದೊಂದ್ಸತಿ ಬಾಯಿಗೆ ಬರಲ್ಲ, ಅಷ್ಟು ದೊಡ್ಡ ತಾರಾಂಗಣ ಇದೆ. ಮತ್ತು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ತಂತ್ರಜ್ಞರು ನನ್ನ ಮಗ ಹೇಳ್ದಂಗೆ ಈಗಾಗಲೇ ಅನುಭವಿ ಕಿಲಾಡಿಗಳು. ಮತ್ತು ಇಲ್ಲಿರೋದೊಂದು ಮಂಡ್ಯ ಜಿಲ್ಲೆಯ ಒಂದು ವಿಶೇಷವಾದ ಒಂದು ಅದ್ಭುತವಾದ ಪ್ರತಿಭೆನ ಇಲ್ಲಿ ಪರಿಚಯಿಸ್ತಾ ಇದ್ದೀನಿ. ಅದು ಪಿಕ್ಚರ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅದು ಪಿಕ್ಚರ್ ರಿಲೀಸ್ ಆದಾಗ ಇದೇ ಥಿಯೇಟ್ರ್ಗಳಿಗೆ ಅವ್ರು ಕರ್ಕೊಂಬರ್ತೀನಿ. ಯಾಕೆಂದರೆ ಅವ್ರನ್ನ ಕರ್ಕೊಂಬಂದರೆ ಇಡೀ ಕಥೆಯ ಒಂದು ಎಳೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಈ ಕಾರಣದಿಂದ ಹೇಳ್ತೀನಿ, ಒಂದು ವಿಶೇಷವಾದ ಒಂದು ಅದ್ಭುತವಾದ ಪ್ರತಿಭೆನ ಪರಿಚಯಿಸ್ತಾ ಇದ್ದೀನಿ. ಅದೇ ಅವರು ಮಂಡ್ಯ ಜಿಲ್ಲೆಯವರೇ, ಈಗ ಸಾಕಷ್ಟು ಹೆಸರು ಮಾಡಿರೋವಂಥವ್ರು ಮತ್ತು ಕಷ್ಟಪಟ್ಟು ಮುಂದೆ ಬಂದಿರೋವಂಥವ್ರು. ಅವ್ರಿಗೊಂದು ವೇದಿಕೆ ಮಾಡಿಕೊಟ್ಟಿದ್ದೀವಿ. ಅವ್ರಿಗೂ ನಿಜವಾಗ್ಲೂ ಅವ್ರ ಜೀವನದಲ್ಲಿ ಒಳ್ಳೆಯದಾಗುತ್ತೆ, ಬೆಳೀತಾರೆ ಈ ಒಂದು ವೇದಿಕೆಯ ಮೂಲಕ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.